ಬಾರಿಯೂ ಕೂಡ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ಸದ್ಯಕ್ಕೆ ನಾವು ಗಾಜಿನ ಮನೆ ಮುಂಭಾಗದಲ್ಲಿದ್ವಿ. ಗಾಜಿನ ಮನೆ ಮುಂಭಾಗದಲ್ಲಿ ಅಂದರೆ ಕೇಂದ್ರ ಬಿಂದುವಾಗಿರುವಂತಹ ಗಾಜಿನ ಮನೆ ಏನಿದೆ ಅಲ್ಲಿ ಈ ಬಾರಿ ವಿಶೇಷವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನ ಗಾಥೆಯನ್ನು ಇಲ್ಲಿ ಜನರಿಗೆ ತಿಳಿಸುವ ರೀತಿಯಲ್ಲಿ ಏನೋ ಮಾಡಲಾಗಿದೆ. ಇದೇ ಮುಖ್ಯವಾಗಿ ಇರುವಂಥದ್ದು ಈ ಬಾರಿ. ಅಂದರೆ 216ನೇ ಏನು ಫಲಪುಷ್ಪ ಪ್ರದರ್ಶನ ಏನಿದೆ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ನಡೆಯುವಂಥದ್ದು, ಅದರಲ್ಲಿ ಈ ಬಾರಿ ಏನು ಅಂಬೇಡ್ಕರ್ ಅವರ ಜೀವನ ಗಾಥೆಯನ್ನು ವಿವರವಾಗಿ ತಿಳಿಸುವಂಥದ್ದು. ಅದರ ಜೊತೆಗೆ ಹಿಂದೆ ಸಂಸತ್ ನೋಡಬಹುದು. ಒಟ್ಟಿನಲ್ಲಿ ಇದಕ್ಕೆ ಸುಮಾರು 3.5 ಲಕ್ಷಕ್ಕೂ ಹೆಚ್ಚು ಹೂವುಗಳನ್ನು ಬಳಕೆ ಮಾಡಲಾಗಿದೆ. ಗುಲಾಬಿ ಅಂದರೆ ಕಲರ್ ಬಿಳಿ, ಕೆಂಪು ಹಾಗೆಯೇ ಆರೆಂಜ್ ಕಲರ್ ಗುಲಾಬಿಗಳನ್ನ ಬಳಕೆ ಮಾಡಲಾಗಿದೆ. ಜೊತೆಗೆ ಸೇವಂತಿಗೆ ಹೂಗಳನ್ನು ಬಳಕೆ ಮಾಡಲಾಗಿದೆ. ಜೊತೆಗೆ ರಾಜ್ಯದ ವಿವಿಧ ರಾಜ್ಯಗಳಿಂದ ತಂದಂತಹ ವಿವಿಧ ಜಾತಿಯ ಹೂಗಳನ್ನು ಕೂಡ ಇಲ್ಲಿ ಬಳಕೆ ಮಾಡಿಕೊಳ್ಳಲಾಗಿದೆ. ಇನ್ನೊಂದು ಭಾಗದಲ್ಲಿ ನಾವು ನೋಡಬಹುದು, ಅಂದರೆ ಈ ಗಾಜಿನ ಮನೆ ಏನಿದೆ ಅಂಬೇಡ್ಕರ್ ಅವರ ಏನು ಇದು ಏನಿದೆ ಜೀವನಗಾಥೆ, ಅದರ ಪಕ್ಕದಲ್ಲಿ ನಾವು ಮಧ್ಯಪ್ರದೇಶದಲ್ಲಿ ಇದು ಅವರ ಜನ್ಮ ಸ್ಥಳವಾದಂತಹ ಮಧ್ಯಪ್ರದೇಶದ ಮೌಹಾನ್ನಲ್ಲಿರುವಂತಹ ಜನ್ಮ ಸ್ಥಳದ ಒಂದು ಚಿತ್ರಣವನ್ನು ಕೂಡ ಇಲ್ಲಿ ತೋರಿಸಲಾಗಿದೆ. ಒಟ್ಟಿನಲ್ಲಿ ವಿವಿಧ ರಾಜ್ಯದ ಹೂವುಗಳನ್ನು ಇಲ್ಲಿ ಅಲಂಕಾರ ಮಾಡಲಾಗಿದೆ. ಇವತ್ತಿನಿಂದ ಸುಮಾರು 12 ದಿನಗಳ ಕಾಲ ಈ ಒಂದು ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ ನಡೆಯಲಿದೆ. ಜೊತೆಗೆ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ಅವಕಾಶ ಇರುತ್ತೆ. ಬಂದಂತಹ ಏನು ಪುಷ್ಪ ಪ್ರಿಯರಿಗೆ ವಿವಿಧ ರೀತಿಯ ಅಂದರೆ ಕಡಿಮೆ ದರದಲ್ಲಿ ಇಲ್ಲಿಗೆ ಎಂಟ್ರಿ ಕೂಡ ಇರುತ್ತೆ. ಜೊತೆಗೆ ಬಂದಂಥವರಿಗೆ ಬೇರೆ ಬೇರೆ ಭಾಗದಲ್ಲಿ ಅವರಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಸತೀಶ್ ಜೊತೆಗೆ ಮಮತಾ ಮರ್ದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.